ನಮಸ್ಕಾರ ಸರ್. ಒಂದು ಪರಿಚಯ. ಸರ್. ನಂದು ಹೆಸರು ಅಲ್ತಾಫ್ ನವಾಜ್ ಎಂ ಕಿತ್ತೂರ್. ನಾನು ಎಕ್ಸ್ ವೈಸ್ ಪ್ರೆಸಿಡೆಂಟ್ ಅಂಜುಮನ್ ಇಸ್ಲಾಂ ಹುಬ್ಳಿ ಮತ್ತು ಮಹಾನಗರ ಪಾಲಿಕೆಯ ಮಾಜಿ ಹಿರಿಯ ಸದಸ್ಯರು. ಅಲ್ಲದೆ ಈಗ ನಾನು KPCC ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದು ನನ್ನ ಪರಿಚಯ. ಸರ್, ಈಗ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ, ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಈ ತರ ಆಗೋದು ಮೇಂಟೆನೆನ್ಸ್ ಹೇಗಿದೆ ಸರ್? ಆಚೆ ಇಲ್ಲ, ಈಗ ನಮ್ಮ ಪಕ್ಷಕ್ಕೆ ಸರ್ಕಾರಕ್ಕೆ ಏನು ನಮ್ಗೆ ಏನು ಸಂಬಂಧ ಇಲ್ಲ. ಇದು ಮೇಂಟೆನೆನ್ಸ್ ಏನ್ ಮಾಡ್ತೀವಿ ನಾವು ಬಕ್ರೀದ್ ಹಬ್ಬದ, ಇದು ಅಂಜುಮನ ಸಂಸ್ಥೆ ವತಿಯಿಂದ ಎರಡು ಇದ್ರ ಕಡೆ ಮೇಂಟೆನೆನ್ಸ್ ಆಗ್ತೈತಿ. ಈ ಹಬ್ಬ ಬರೋಕ್ಕಿಂತ 4-5 ದಿವಸ ಮುಂಚೆಕ್ಕೆ ಇದರದೇ ಒಂದು ಕಮಿಟಿ ಅಂತ ಹೇಳಿ, ಇದು ಅನೇಕ ವರ್ಷದಿಂದ ನಡ್ಕೊಂಡು ಬಂದಂತ ಪದ್ಧತಿ. ಒಂದು ಕಮಿಟಿ ಇದೆ, ಇದ್ರ ಕಮಿಟಿ ಅಂತೇಳಿ ಅಂಜುಮನ ಸಂಸ್ಥೆದವರು ಅವ್ರಿಗೆ ಜವಾಬ್ದಾರಿ ಕೊಡ್ತಾರ. ಅವರು 3-4 ದಿವಸ ಮುಂಚೆಕ್ಕೆ ಬಂದು ಕ್ಲೀನ್ ಮಾಡಿಸೋದಾಗಲಿ, ಅದೇ ಲೈನ್ ಹಾಕೋದಂತ ಕೆಲಸ, ಮಳೆ ಬಂದಾಗನು ರಾತ್ರಿ ನಿಂತ ಮಾಡುವಂತ ಅನೇಕ ವರ್ಷದಿಂದ ನೋಡಿದ್ದೇವೆ. ಹಂಗಾಗಿ ಮೇಂಟೆನೆನ್ಸ್ ಏನು ತೊಂದರೆ ಇಲ್ಲ, ಮೇಂಟೆನೆನ್ಸ್ ಬಹಳ ಸರಳವಾಗಿ ಆಗ್ತೈತಿ. ಸರ್, ಈಗ ಒಂದು ಕ್ವಶನ್ ಈಗ ಬರ್ತಾ ಇದೆ, ಬಕ್ರೀದ್ ಹಬ್ಬ ಅಂತೇಳಿ ಯಾಕೆ ಹೇಳ್ತಾರೆ ಸರ್? ಬಕ್ರೀದ್ ಅಂತೇಳಿ ಯಾಕೆ ಹೇಳ್ತಾರೆ? ಬಕ್ರೀದ್ ಹಬ್ಬ ಅಂದ್ರೆ ಏನು ಆಗಿದೆ ಅಂದ್ರೆ, ಆಕ್ಚುಲಿ ಇದು ಈದ್ ಉಲ್ ಅದ ನಮಾಜ್ ಮಾಡ್ತೀವಿ ನಾವು. ಬಕ್ರೀದ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಒಂದು ಬಕ್ರಾಗೊಳಗೆ ನಾವೇನು ಕುರಿಗಳಿಗೆ ಏನೋ ನಾವು ಕುರ್ಬಾನಿ ಕೊಡ್ತೀವಿ, ಅದಕ್ಕೆ ಬಕ್ರೀದ್ ಹಬ್ಬ ಅಂತ ಹೇಳ್ತಾರೆ. ಬಕ್ರೀದ್ ಹಬ್ಬದ ಒಂದು ವಿಶೇಷತೆ ಇದೆ. ಬಕ್ರೀದ್ ಹಬ್ಬದ ವಿಶೇಷತೆ ಏನಂದ್ರೆ, ಇದು ಸಾವಿರಾರು ವರ್ಷ ಹಿಂದಗಡೆ ನಮ್ಮ ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅವ್ರಿಗೆ ಅಲ್ಲಾದಿಂದ ಕಡೆಯಿಂದ ಒಂದು ಕನಸು ಬರ್ತೈತೆ. ಕನಸು ಅಂದ್ರೆ ಅದು ಸಂದೇಶನ ಅದ, ಅಲ್ಲಾ ಕಡೆಯಿಂದ ಒಂದು ಸಂದೇಶ. ನೀವು ಹೆಚ್ಚಿಗೆ ಅದಕ್ಕೆ ಪ್ರೀತ ಮಾಡ್ತೀರಿ ಅಂತ ಅವ್ರಿಗೆ ಕೇಳಿದ್ರೆ, ನಾನು ಒಂಟಿ ಪ್ರಾಣಿಗಳಿಗೆ ಅವ್ರ ಕುಡಿ ಜೊತೆಗೆ ಒಂಟಿ ಜೊತೆಗೆ ನಾ ಬಹಳ ಪ್ರೀತಿ ಮಾಡ್ತೇನೆ ಕೂಡ, ನೀವು ಅದಕ್ಕೆ ತ್ಯಾಗ ಮಾಡಬೇಕು, ಬಲಿದಾನ ಕೊಡ್ಬೇಕಂತ ಹೇಳಿದಾಗ ಅವರು ಇರುವಂತ ಒಂದು 100 ಒಂಟಿಗೆ ಬಲಿದಾನ ಕೊಡ್ತಾರೆ. ಇಲ್ಲ, ಮತ್ತು ಸೇಮ್ ರಿಪೀಟ್ ಆಗ್ತಿತ್ತು. ಅದು ಆದ್ಮೇಲೆ ಇಲ್ಲ, ನೀವು ಇನ್ನೂ ಹೆಚ್ಚಿನ ಬಲಿದಾನ ಕೊಡ್ಬೇಕು, ಮತ್ತ ಅವ್ರು 2 ಸರಿ ಮತ್ತೆ 100 ಒಂಟಿದ ಬಲಿದಾನ ಕೊಡ್ತಾರೆ. ಅಂದಾಗನು ಇದ್ರಕ್ಕಿಂತ ಹೆಚ್ಚಿನ ಎದಕ್ಕೆ ಪ್ರೀತಿ ಮಾಡ್ತೀರ ಅಂತ ಕೂಡ, ನಾನು ಜಾಸ್ತಿ ಪ್ರೀತಿ ಮಾಡೋದು ನನ್ನ ಮಗಗೆ ಹಜರತ್ ಇಸ್ಮಾಯಿಲ್ ಖಲೀಲುಲ್ಲಾ ಅವ್ರಿಗೆ. ಹಂಗಾದ್ರೆ ನೀವು ಅದಕ್ಕೆ ಬಲಿದಾನ ಕೊಡ್ಬೇಕು, ಕುರ್ಬಾನಿ ಕೊಡ್ಬೇಕು ಅಂತ ಹೇಳಿದಾಗ ಅವರು ರೆಡಿ ಆಗ್ತಾರೆ ಕುರ್ಬಾನಿ ಕೊಡಲಿಕ್ಕೆ. ಅವರು ತನ್ನ ಮಗಗೆ ಎಲ್ಲ ತಿಳಿಸಿ, ಯಾಕಂದ್ರೆ ಇದ್ರಾಗ ಏನಿರ್ತೈತೆ ಅಂದ್ರೆ, ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅವರ ಮಗ ಏನಿದಾರಲ್ಲ, ಹಜರತ್ ಇಸ್ಮಾಯಿಲ್ ಖಲೀಲುಲ್ಲಾ ಅವರು ಇಸ್ಲಾಮ ಬಗ್ಗೆ ಬಹಳ ತಿಳುವಳಿಕೆ ಇದ್ದವ್ರಂತವ್ರು. ಅಲ್ಲಾದ ಸಂದೇಶ ಏನ್ ಅನ್ನೋದು ಅದು ಗೊತ್ತು ಮಾಡ್ಕೊಳ್ಳುವಂತ ಅಷ್ಟೇ ಧ್ಯಾನ ಇರುವಂತ ಒಬ್ಬ ಮಹಾನ್ ವ್ಯಕ್ತಿ ಅವರು. ಹಂಗಾಗಿ ಅಲ್ಲಾದಿಂದ ಸಂದೇಶ ಬಂದಾಗ ಅದು ನಿರಾಕರಣೆ ಮಾಡಕ್ ಆಗಂಗಿಲ್ಲ, ನೀವು ಬಲಿದಾನ ಕೊಡ್ರಿ ಅಂತ ಅವ್ರು ಹೇಳ್ತಾರೆ. ಹೋಗುವಾಗ ದಾರಿಯಾಗ ರಾಕ್ಷಸಗಳು ಬೇರೆ ಬೇರೆ ಅಪ್ಪ ಮಗಗೆ ನ್ಯಾಯ ಹಚ್ಚುವಂತ ಕೆಲಸನ ಮಾಡಬೇಕು, ಅದಕ್ಕೆ ರಾಕ್ಷಸ ಕಡೆಯವರು ಲಕ್ಷ್ಯ ಕೊಡಂಗಿಲ್ಲ. ಕಡೆಕ್ ಅವರು ಆ ಗುರಿ ಹೋಗಿ ಮುಡ್ತಾರ. ಅವರು ಹಜರತ್ ಇಸ್ಮಾಯಿಲ್ ಖಲೀಲುಲ್ಲಾ ಅಂದ್ರೆ ತಮ್ಮ ಮಗಗೆ ಕುರ್ಬಾನಿ ಕೊಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರ, ಕುತ್ಕಿ ಮ್ಯಾಗ ಚುರಿ, ಅದು ಖಡ್ಗಾನು ಹೇಳ್ಬೋದು, ಅದಕ್ಕೆ ಅವರು 2-3 ಸರಿ ಪ್ರಯತ್ನ ಮಾಡ್ತಾರೆ ನಡ್ಸಕ್ಕೆ. ಅದು ರುಂಡ ಕಟ್ಟ ಆಗಂಗಿಲ್ಲ. ಕಡೆಕ್ ಸ್ವರ್ಗದಿಂದ ಅಂದ್ರೆ ಜನ್ನತದಿಂದ ಡುಂಬ ಬರ್ತೈತಿ. ಆ ಡುಂಬ ಆಟೋಮೆಟಿಕ್ ಬಂದ ಕೂಡಲೇ ಅದು ಚುರಿ ಕಡೆಗ ನಡಿತೈತೆ, ಅದು ಕಟ್ ಆಗ್ತೈತೆ. ಅಂದ್ರೆ ಅವತ್ತಿನಿಂದ ಅದು ಡುಂಬ ಬಕ್ರ ಕುರ್ಬಾನಿ ಸ್ಟಾರ್ಟ್ ಆಗಿದ್ದು. ಅವರು ಮಗ ಅಲ್ಲಿ ಪಕ್ಕದಲ್ಲಿ ಇರ್ತಾರೆ. ಯಾಕಂದ್ರೆ ಅಲ್ಲಾ ತಾಲಾ ಒಂದು ಸಂದೇಶ ಕಳಿಸಿರ್ತಾರ ನೋಡ್ಲಿಕ್ಕೆ, ಇವ್ರು ನನ್ನ ಸಂದೇಶ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ಪ್ರೂವ್ ಮಾಡಿ ತೋರಿಸ್ತಾರ. ನನ್ನ ಮಗ ಕೊಟ್ಟಿದ್ದು ಅಲ್ಲಾ ತಾಲಾನ, ಒಂಟಿಗೂ ಕೊಟ್ಟಿದ್ದು ಅಲ್ಲಾ ತಾಲಾನ, ಗಾಡ್ ಕೊಟ್ಟಿದ್ದು ಅಂತೇಳಿ ಅವ್ರ ಏನ್ ಮಾಡ್ತಾರ,
ಕಡೆಗೆ ಕುರ್ಬಾನಿ ಕೊಡ್ತಾರೆ. ಅವತ್ತಿನಿಂದ ಇದು ಬಕ್ರಾಗೋಗ ಕುರ್ಬಾನಿ ಪ್ರಾರಂಭ ಆಗಿದ್ದು. ಸಾವಿರಾರು ವರ್ಷದ ಹಿಂದೆ ಪ್ರಾರಂಭ ಆಗಿದ್ದು, ಇವತ್ತಿಗೂ ಅದ ಪದ್ಧತಿ ನಡ್ಕೊಂತ ಬಂದಿದೆ. ಮತ್ತೆ ಎಲ್ಲರೂ ನಮಾಜ್ ಮಾಡ್ತಾರ. ಕೆಲವು ಮಂದಿ ಮಸೂತಿ ಹೋಗಿ ನಮಾಜ್ ಮಾಡ್ತಾರೆ, ಕೆಲವು ಮಂದಿ ಈದ್ಗಾದಾಗ ಹೋಗಿ ನಮಾಜ್ ಮಾಡ್ತಾರೆ. ನಮಾಜ್ ಮುಗಿದ ಕೂಡ ಬಂದ ಕೂಡ ಫಸ್ಟ್ ಕೊಡೋದು ಕುರ್ಬಾನಿ. ಆ ಕುರ್ಬಾನಿ ಹೇಳ್ಬಿಡ್ತೀನಿ ನಿಮ್ಗೆ. ಕುರ್ಬಾನಿದಲ್ಲಿ 3 ಭಾಗ ಮಾಡ್ತಾರ. 3 ಭಾಗ ಏನ್ ಮಾಡ್ತಾರಂದ್ರ, ಒಂದು ನಾವು ಇಟ್ಕೊಂತೀವಿ, ಒಂದು ರಿಲೇಷನ್ ಕೊಡ್ತೀವಿ, ಒಂದು ಅತಿ ಕಡು ಬಿಡೋರು ಓಣಿ ಮಂದಿಗೆ ಕೊಡುವಂತ ಪದ್ಧತಿ ಅದ. ನಾವು ಮನಸ್ಸು ಮಾಡಿದ್ರೆ ಅದು ಒಂದು ಭಾಗ ಇಟ್ಕೋಬಹುದು, ಒಂದು ಸ್ವಲ್ಪ ನಾವು ತಿನ್ನಾಗ ಇಟ್ಕೊಂಡು ಅದು ಎಲ್ಲ ನಾವು ಅತಿ ಕಡು ಬಡವರು ರಿಲೇಷನ್ ಇಲ್ಲಿ ಕೊಡುವ ಕಂಪಲ್ಸರಿ ನಾವು 3 ಭಾಗ ನಾವು ಇಟ್ಕೋಬೇಕಂತೇಳಿ ಏನು ಅದಿಲ್ಲ. ನಾವು ಅದು ಎಲ್ಲಾನು ಬಡವರಲ್ಲಿ ರಿಲೇಷನ್ದಲ್ಲಿ ಹಂಚಬಹುದು. ಇದ್ರ ಬಕ್ರೀದ್ ಹಬ್ಬದ ವಿಶೇಷತೆ. ಇದು ಪರಂಪರೆ ಅಂದ್ಬಿಟ್ರೆ ಸಾವಿರಾರು ವರ್ಷ ಹಿಂದಗಡೆ ಬಂದಂತ ಪರಂಪರೆ ಇದೆ. 1400 ವರ್ಷ ಈಗ ಇಲ್ಲ, ಇದು ಹಜರತ್ ಪೈಗಂಬರ್ ನಮ್ದ ಮೊಹಮ್ಮದ್ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಬಂದಿದ್ದು 1400 ವರ್ಷ ಹಿಂದ್ಗಡೆ, ಕೊನೆ ಪೈಗಂಬರ್ ಇವರು. ಆದ್ರೆ ಹಜರತ್ ಇಬ್ರಾಹಿಂ ಖಲೀಲ್ ಅವರು ಇವರು ಇದ್ರಕ್ಕಿಂತ ಸಾವಿರಾರು ವರ್ಷ ಹಿಂದ್ಗಡೆ ಬಂದಂತವ್ರು. ಅಂದ್ರೆ ಇಸ್ಲಾಮಿಕ್ ಹೌದು, ಇವ್ ಸಾವಿರಾರು ವರ್ಷ ಯಾವಾಗ ಜಗತ್ ಹುಟ್ಟೈತಿ ಅವತ್ತಿನಿಂದ ಇಸ್ಲಾಂ ಪ್ರಾರಂಭ ಆಗೈತಿ. ಜಗತ್ತು ಹುಟ್ಟದಾಗಿಂದ ಇಸ್ಲಾಂ ಪ್ರಾರಂಭ ಆಗೈತಿ. ಹಜರತ್ ಖಲೀಲ್ ಇಬ್ರಾಹಿಂ ಏನಿದಾರಲ್ಲ ಅವ್ರಿಗೆ ಸಂಬಂಧಪಟ್ಟಂತ ಅದು ಮಂತ್ಯಂದವರು ನಮ್ಮ ಕೊಡೆ ಪೈಗಂಬರ್ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು, ಅವ್ರ ಮಂತ್ಯಂದವರು ಕೊನೆ ಪೈಗಂಬರ್ ಇವರು. ಇದು 14 ವರ್ಷ ಹಿಂದಗಡೆ ಹುಟ್ಟಿದಂತ ಇಸ್ಲಾಂ ಅಲ್ಲ, ಇದು ಸಾವಿರಾರು ವರ್ಷ ಯಾವತ್ತಿನಿಂದ ಜಗತ್ತು ಪ್ರಾರಂಭ ಆಗೈತಿ ಅವತ್ತಿನಿಂದ ಇಸ್ಲಾಂ ಬಂದಿದ್ದು. ಈಗ ವರ್ಷ ಈಗೆಲ್ಲ ಇಡೀ ಇಂಡಿಯಾದಲ್ಲಿ ಒಂದು ಒಳ್ಳೆ ಹೆಸರು ಕೂಡ ಇದೆ. ಅದರಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ. ಎಲ್ಲ ಹಬ್ಬ ಆಗ್ಲಿ ಯಾವುದೋ ವ್ಯವಹಾರ ಇದೆ, ಈ ಸದ್ಯಕ್ಕೆ ಆಗೋ ವ್ಯವಹಾರದ ಬಗ್ಗೆ ಏನಾದ್ರು ನೋಡಿ. ಅಂತದ ಈ ಹಬ್ಬ ಏನೈತಿಲ್ಲ, ಹಿಂದ್ಕ ಬಕ್ರೀದ್ ಹಬ್ಬ ಬಂದಾಗ ದೀಪಾವಳಿ ಬಂದೈತಿ, ಬಕ್ರೀದ್ ಹಬ್ಬ ಬಂದಾಗ ಹೋಳಿ ಹಬ್ಬ ಬಂದೈತಿ, ಬಕ್ರೀದ್ ಹಬ್ಬ ಬಂದಾಗ ದಸರಾ ಬಂದೈತಿ, ಬಕ್ರೀದ್ ಹಬ್ಬ ಬಂದಾಗ ಗಣೇಶ ಹಬ್ಬ ಬಂದೈತಿ. ಇದು ಒಂದೇ ದಿವಸ 2 ಹಬ್ಬ ಕೂಡ ಬಂದಾಗ ನಾವು ಎಲ್ಲಾರು ಬಹಳ ಅತಿ ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಅವ್ರ ಧರ್ಮದ ಪ್ರಕಾರ ಅವ್ರ ಹಬ್ಬ ಆಚರಣೆ ಮಾಡ್ಯಾರ. ನಮ್ಮ ಧರ್ಮದ ಪ್ರಕಾರ ನಾವು ಹಬ್ಬಗಳ ಆಚರಣೆ ಮಾಡಿದ್ವಿ. ಇದಕ್ಕಿಂತ ಹೆಚ್ಚಿನ ಹೇಳ್ಬೇಕಾದ್ರೆ ನಾವು ಭಾರತೀಯರು, ಭಾರತದಲ್ಲಿ ಅನೇಕ ಜಾತಿ ಅನೇಕ ಧರ್ಮ ಇರುವುದರಿಂದ ಇಲ್ಲಿ ಬಹಳಷ್ಟು ಹಬ್ಬಗಳು ಇರ್ತಾವ. ಯಾವುದೇ ಒಂದು ಹಬ್ಬ ಬಂದ್ರು ಸಹ ನಾವೆಲ್ಲ ಸಮಾಜದವರು ತಮ್ಮ ತಮ್ಮ ಆಚರಣೆ ಪ್ರಕಾರ ಮಾಡ್ತೀವಿ. ಯಾವುದೇ ಹಬ್ಬಕ್ಕೆ ಯಾರೂ ವಿರೋಧ ಮಾಡಂಗಿಲ್ಲ. ಹಂಗಾಗಿ ಈ ಒಂದೇ ನಮ್ದು ಇರುವಂತ ಬಕ್ರೀದ್ ಹಬ್ಬ, ಇದು ಯಾವುದೋ ಸಮಸ್ಯೆ ಬರಂಗಿಲ್ಲ. ತಮ್ಮ ಮುಖಾಂತರ ಒಂದು ನಾನು ಸಂದೇಶ ಕೊಡಕ್ಕೆ ಅಭಿಪ್ರಾಯ ಪಡ್ತಾ ಇದ್ದೀನಿ. ತಾವು ಕುರ್ಬಾನಿ ಕೊಡೋರು ಬಹಳ ಶಿಸ್ತದಿಂದ ತಾವು ಯಾರಿಗೆ ತೊಂದರೆ ಆದಂಗ ಬಕ್ರಾಗೋದು ಏನೋ ತಾವು ಬರೀದ ಇದು ಕುರ್ಬಾನಿ ಕೊಡ್ತೀರಿ, ಅದು ಸ್ವಲ್ಪ ಬಹಳ ಇದರಿಂದ ಯೋಚನೆಯಿಂದ ಮಾಡ್ಬೇಕಂತ ಹೇಳಿ ಒಂದು ವಿನಂತಿ. ತಮ್ಮ ಮುಖಾಂತರ ಇನ್ನೊಂದು ವಿನಂತಿ ಏನ್ ಮಾಡ್ಕೊಂತೀನಿ ಅಂದ್ರ, 10 ಗಂಟೆ 20 ನಿಮಿಷಕ್ಕೆ ಹಳೆ ಹುಬ್ಬಳ್ಳಿ ಈದ್ಗಾದಲ್ಲಿ ನಮಾಜ್ ಇದೆ. 10 ಗಂಟೆ 35 ನಿಮಿಷಕ್ಕೆ ಹೊಸ ಹುಬ್ಬಳ್ಳಿ ಅಂದ್ರೆ ಚೆನ್ನಮ್ಮ ಸರ್ಕಲ್ದಲ್ಲಿ ಈದ್ಗಾದಲ್ಲಿ ಅಲ್ಲಿ ನಮಾಜ್ ಇದೆ. ಅರ್ಧ ತಾಸು ಮುಂಚೆಕ್ಕೆ ಎಲ್ಲಾರು ನಮಾಜ್ ಮಾಡೋರು ಬರ್ಬೇಕಾಗಿ ವಿನಂತಿ. ಯಾಕಂದ್ರೆ ಮೌಲಾನ ಆಗೋದು ಒಂದು ಭಯಾನ ಇರ್ತೈತಿ. ಒಂದು ಸಂದೇಶ ಕೊಡ್ತಾರ ಅವ್ರ ಬಕ್ರೀದ್ ಹಬ್ಬ ಬಗ್ಗೆನ ಸಂದೇಶ ಕೊಡ್ತಾರ, ಅವರು ಭಾಷಣ ಕೊಡ್ತಾರೆ. ಈ ಭಾಷಣ ಇದು ಸಂದೇಶ ಕೇಳಿಕ್ಕೆ ತಾವು ಎಲ್ಲಾರು 60 ತಾಸು ಮುಂಚಕ್ಕಾಗಿ ಬರಬೇಕು. ಮತ್ತು ನಮಾಜ್ ಆಗ್ತೈತಿ, ನಮಾಜ್ ಆದ ನಂತರ ಖುದ್ಬಾ ಆಗ್ತೈತಿ. ಅದಕ್ಕೆ ನಾವು ಬಹಳ ಶಾಂತಿಯಿಂದ 60 ತಾಸು ಟೈಮ್ ತೆಗೆದು ಬರ್ಬೇಕಾಗಿ ನಾನು ಕೈ ವಿನಂತಿ ಮಾಡ್ತಾ ಇದ್ದೀನಿ. ನಾನು ಬಕ್ರೀದ್ ಹಬ್ಬದ ಅಂದ್ರೆ ಈದ್ ಉಲ್ ಅಜಾ ನಮಾಜ್ ಇದೆ ನಾಳೆ ಬೆಳಗ್ಗೆ 10 ಗಂಟೆ 20 ನಿಮಿಷಕ್ಕೆ ನಮ್ಮ ಹಳ್ಳಿಬಳ್ಳಿ ಭಾಗದಲ್ಲಿ ಎಲ್ಲಾ ಸಮಾಜದವ್ರಿಗೆ ಸುಖ ಶಾಂತಿ ನೆಮ್ಮದಿ ತಂದು ಕೊಡ್ಲಿ ಈ ಹಬ್ಬ ಅಂತ ಹೇಳಿ ಎಲ್ಲಾ ಸಮಾಜದವ್ರಿಗೆ ನಾ ಈ ಹಬ್ಬದ ಶುಭಾಶಯ ಕೋರ್ತಾ ಇದ್ದೀನಿ. ಧನ್ಯವಾದಗಳು.